ಆ ರೌಡಿಗಳು ಕರ್ಕೊಂಡು ಹೋದ್ರಲ್ಲ, ಅದರಲ್ಲಿ ನಮಗ್ ಗೊತ್ತಿರೋರು ಯಾರಾದ್ರೂ ಇದ್ರಾ? ಸರಿಯಾಗಿ ಗೊತ್ತಾಗ್ಲಿಲ್ಲ ಬಾವ, ಆದ್ರೆ ವೃಂದಾ ಅಕ್ಕ ತರನೇ ಇದ್ರು. ಅಯ್ಯೋ ದೇವ್ರೆ, ಎಂತ ನಡೀತಾ ಇದೆ ಇಲ್ಲಿ? ಒಂದ್ಸ ಗೊತ್ತಾಗ್ತಾ ಇಲ್ಲ. ಅಂಕಲ್, ನೀವೇನು ಯೋಚನೆ ಮಾಡಬೇಡಿ, ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಸರ್, ನಾನು ಬರ್ತೀನಿ. ಬೇಡ ಕಾವೇರಿ, ಅದು ತುಂಬಾ ಅಪಾಯ ಇರತ್ತೆ, ನೀವಿಲ್ಲೇ ಇರಿ. ನಿಮ್ಮನ್ನ ಅಪಾಯಕ್ಕೆ ತಳ್ಳಿ ನಾನು ಸುಮ್ಮನೆ ಇರೋದಕ್ಕಾಗಲ್ಲ ಸರ್, ನಾನು ಬರ್ತೀನಿ. ಸರಿ, ಬನ್ನಿ. ಹುಷಾರು ಅಳಿ ಅಂದ್ರೆ, ನಿಮ್ಗೆ ಎಂತ ಸಮಸ್ಯೆ ಆದ್ರೆ ತಕ್ಷಣ ಫೋನ್ ಮಾಡಿ, ನಾನು ಯಾರ ಕರ್ಕೊಂಡು ಬರ್ತೇನೆ. ಸರಿ ಅಂಕಲ್, ಬನ್ನಿ ಕಾವೇರಿ. ಕಾವೇರಿ, ನೀವಿಲ್ಲೇ ರೀ, ನಾನು ಹೋಗಿ ಬರ್ತೀನಿ. ಸರ್, ನಾನು ಬರ್ತೀನಿ. ಬೇಡ ರೀ, ಅಲ್ಲೇನು ಅಪಾಯ ಇರುತ್ತೋ ಏನೋ, ಏನಾದರೂ ಇದ್ರೆ ನಾನು ಸಿಗ್ನಲ್ ಕೊಡ್ತೀನಿ, ನೀವಿಲ್ಲೇ ರೀ. ಬೇಡ ಬೇಡ, ನಾನು ಬರ್ತೀನಿ. ರೀ ಕಾವೇರಿ, ಹೇಳಿದ್ರೆ ಅರ್ಥ ಮಾಡ್ಕೊಳ್ರಿ. ಹೇಳ್ದೆ ತಾನೆ ಕರಿತೀನಿ ಅಂತ, ಅವಾಗ ಬರೋರಂತೆ, ಇಲ್ಲೇ ಇರಿ. ರುದ್ರ, ರುದ್ರ, ಎಲ್ಲ ಇದೆಯಾ? ರುದ್ರ, ಬರಬೇಕು. ಅಗಸ್ತ್ಯ ಬ್ರಹ್ಮಾವರವ್ರಿಗೆ ಸ್ವಾಗತ ಸುಸ್ವಾಗತ. ಯಕ್ಷಗಾನದ ಕಲಾವಿದ್ರಲ್ಲಿ ವೃಂದ ಎಲ್ಲಿ? ಯಕ್ಷಗಾನದವ್ರು ಓಕೆ, ವೃಂದ ಯಾಕೆ? ಅವಳು ನಿನ್ ಕಡೆ ಅವಳ? ಅದೆಲ್ಲ ನಿನ್ಗೆ ಯಾಕೋ, ಕಳ್ಸೋರನ್ನ. ನೋಡ್ರಪ್ಪ, ಇವ್ನು ಹೇಳಿದ ತಕ್ಷಣ ಕಳಿಸ್ಬಿಡ್ಬೇಕಂತೆ. ಮರಿ, ಹಳೆ ಲೆಕ್ಕ ಚುಪ್ತ ಮಾಡೋದಿದೆ, ಅದನ್ನ ಚುಪ್ತ ಮಾಡಿ ಆಮೇಲೆ ಕಳ್ಸ. ಅಂದ್ರೆ ನೀನು ಮತ್ತೆ ನನ್ನ ಹತ್ರ ಒದೆ ತಿನ್ನೋಕ್ ರೆಡಿ ಆಗಿದ್ಯಾ ಅಂತ ಆಯ್ತು. ಮರಿ, ಫೈಟ್ ಮಾಡೋದು ಅಂದ್ರೆ ಯಕ್ಷಗಾನದಲ್ಲಿ ಕೃಷ್ಣನ್ ಪಾತ್ರ ಹಾಕ್ದಷ್ಟು ಸುಲಭ ಅನ್ಕೊಂಡ್ಯಾ? ಲೇ, ನಿಮ್ ಜಲಕ್ ತೋರಿಸ್ರೋ.
ಚಂದ್ರು ಮಾವನ ಆಪರೇಷನ್ಗೆ ಬಿಲ್ ಕಟ್ತೀನಿ. ಈ ಋಣನ ನಾನು ಯಾವತ್ತೂ ತೀರ್ಸೋದಕ್ಕಾಗಲ್ಲ. ತೀರಿಸ್ಬಹುದು ಕಾವೇರಿ, ನಾನು ದುಡ್ಡು ಕಟ್ತೀನಿ, ನಿನ್ನ ಕುತ್ತಿಗೆಗೆ ತಾಳಿನೂ ಕಟ್ತೀನಿ. ಕಾವೇರಿ ಅವ್ರೆ, ಕಾವೇರಿ ಅವ್ರೆ, ಕಾವೇರಿ ಅವ್ರೆ, ಬಿಡಿ. ಎಲ್ಲರೂ ಹುಷಾರಾಗಿದ್ದೀರಾ ಅಲ್ವಾ? ಯಾರು ಅವರಲ್ಲ, ನನ್ನನ್ನು ಯಾಕೆ ಕಟ್ಟಾಕಿದ್ರು? ನನ್ನ ಬಗ್ಗೆ ಏನಕ್ಕೆ ಮಾತಾಡ್ತಿದ್ರು? ಅದು ವೃಂದ. ಅಕ್ಕ, ನಿಮ್ಗೆ ಇವ್ರು ಗೊತ್ತಾ? ನಾವು ತಯಾರಾಗಿ ರಂಗ ಪ್ರವೇಶ ಮಾಡುವಷ್ಟರಲ್ಲಿ ದುಡ್ಡಿನ ಆಸೆ ತೋರಿಸಿ ಓಡಿ ಹೋಗಿ ಅಂದ್ರು. ಆದರೆ ನಾವಿದಕ್ಕೆಲ್ಲ ಒಪ್ಲಿಲ್ಲ. ಕಲೆ ಅನ್ನೋದು ದೇವ್ರ ಸಮಾನ, ಹಾಗಲ್ಲ ಅಂತ ಹೇಳಿದ್ವಿ. ಅಷ್ಟರಲ್ಲಿ ಇನ್ಯಾವುದೋ ರೌಡಿಗಳು ಇವರನ್ನ ಸೇರಿಸಿ ನಮ್ಮನ್ನು ಕೂಡ ಇಲ್ಲಿಗೆ ಕರ್ಕೊಂಡು ಬಂದ್ರು. ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಬಿಡ್ಸಾಯ್ತು ತಾನೆ, ಹೋಗ್ತೀರಿ. ವೃಂದ, ಇನ್ನಾದ್ರೂ ಒಳ್ಳೆ ಬುದ್ಧಿ ಕಲೀರಿ. ಪರಮಾತ್ಮ ನಾವೊಬ್ರಿಗೆ ಕೆಟ್ಟದ್ ಮಾಡಿದ್ರೆ ನಮಗೂ ಕೆಟ್ಟದ್ ಮಾಡ್ತಾನೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಯಕ್ಷಗಾನದಲ್ಲಿ ಏನಾಯ್ತು ಗೊತ್ತಾ? ನರಕಾಸುರನ ವಧೆ ಆಯ್ತು. ಅವನು ಶಾಪ ಮುಕ್ತನಾಗಿ ಒಳ್ಳೆಯವನಾದ. ನಿಮ್ಗೂ ಇದೊಂದು ಒಳ್ಳೆ ಅವಕಾಶ ಅನ್ಕೊಳ್ಳಿ. ಇದನ್ನೆಲ್ಲ ಬಿಟ್ಟು ಒಳ್ಳೆಯವರಾಗಿ ಬದುಕಿ ಇನ್ನೊಬ್ರಿಗೆ ಪ್ರೀತಿ, ಖುಷಿ, ವಿಶ್ವಾಸ ಕೊಟ್ರೆ ಮುಂದೊಂದು ದಿನ ಅದು ಹೇಗಾದ್ರೂ ನಮ್ಮ ಹತ್ರ ವಾಪಸ್ ಬಂದೇ ಬರುತ್ತೆ. ಅದೊಂದು ನಿಮ್ಗೆ ಅರ್ಥ ಆದ್ರೆ ಇನ್ನೊಬ್ರಿಗೆ ಕೇಡ್ ಬಯಸೋದು ಮನ್ಸಲ್ಲೂ ಬರಲ್ಲ. ಆ ನರಕಾಸುರ ಒಳ್ಳೆಯವನಾದ ಮಾತ್ರಕ್ಕೆ ನಾನು ಅವನಷ್ಟು ಒಳ್ಳೆಯವಳಲ್ಲ. ನನಗೆ ಅಗಸ್ತ್ಯ ಬೇಕು. ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ದೇವ್ರೆ, ನೀನೇ ಕಾಪಾಡ್ಬಿಟ್ಟೆ. ಈ ರುದ್ರನಿಂದ ಅಕಸ್ಮಾತ್ ನಂದು ಅಗಸ್ತ್ಯ ಸರ್ದು ಮದುವೆ ವಿಚಾರ ವೃಂದ ಅವ್ರಿಗೆ ಗೊತ್ತಾಗಿದ್ರೆ, ಅಯ್ಯೋ, ಮನೇಲಿ ದೊಡ್ಡ ರಾಧ ಅಂತ ಆಗಿರೋದು. ದೇವ್ರೆ, ದಯವಿಟ್ಟು ನನಗೂ ಅಗಸ್ತ್ಯ ಸರ್ಗೂ ಮದುವೆ ಆಗಿದೆ ಅನ್ನೋ ವಿಚಾರ ಅನಿಕಾ ಮೇಡಮ್ ಮದುವೆ ಆಗೋವರೆಗೂ ಯಾರಿಗೂ ಗೊತ್ತಾಗ್ತಾ ಇದ್ರೆ ಸಾಕಪ್ಪ. ನೋಡ್ಲಾ ಇಲ್ಲಿ ಯಕ್ಷಗಾನ ಪದ ಎಷ್ಟು ಚೆನ್ನಾಗಿ ಮಾಡವ್ರೆ ಅಲ್ವಾ? ಒಂದು ನಿಮಿಷ ನೋಡ್ಬೋದಾ? ಆ ನರಕಾಸುರನ ವಧೆಗಾಗಿ ಈಗ ನಾನು ಸ್ವರ್ಗಕ್ಕೆ ತೆರಳುತ್ತಿದ್ದೇನೆ.